ಲಕ್ಷ್ಮಿ ಮತ್ತು ಪವಿತ್ರ ಅವರ ಅಡುಗೆ ರೂಮಲ್ಲಿ ಇರ್ತಾರೆ. ಹಾಲು ಉಕ್ಕಿ ಗ್ಯಾಸ್ ಮೇಲೆ ಚೆಲ್ತಿದ್ರು. ಅವರಿಗೆ ಅದರ ಕಡೆ ಗಮನ ಇರಲ್ಲ. ಪವಿತ್ರ ಅದನ್ನು ನೋಡಿ ಗ್ಯಾಸ್ ಆಫ್ ಮಾಡಿ ಅಕ್ಕ, ಏನಾಯಿತು, ಏನು ಯೋಚನೆ ಮಾಡ್ತಿದ್ದೀರಾ? ಪವಿತ್ರ ರಾಮ್ ಮತ್ತು ಸಾನು ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಕ್ಕ ಏನಾಯಿತು, ಅವರಿಬ್ಬರು ಖುಷಿಯಾಗಿದ್ದಾರಲ್ವಾ, ಮತ್ತೇನು ಯೋಚನೆ? ಅವರು ಖುಷಿಯಾಗಿದ್ದಾರೆ ನಿಜ, ಆದರೆ ಅವ್ರ ಖುಷಿಗೆ ಯಾರು ಅಡ್ಡ ಬರದೇ ಇದ್ದರೆ ಸಾಕು ಅಂತ ನಿಟ್ಟುಸಿರು ಬಿಡ್ತಾರೆ. ಪವಿತ್ರ ನಗ್ತಾ, ಯಾಕೆ ಅವ್ರಿಗೆ ತೊಂದರೆ ಮಾಡ್ತಾರೆ, ನೀವು ಸುಮ್ಮನೆ ಯೋಚನೆ ಮಾಡ್ತಿದ್ದೀರಿ? ಇಲ್ಲ ಪವಿತ್ರ, ನನಗೆ ರಾಧಾ ಮತ್ತು ಅವರ ಮಗಳ ಬಗ್ಗೆನೇ ಯೋಚನೆ. ಅವರಿಂದ ರಾಮ್ ಸಾನು ಸಂಸಾರ ಹಾಳಾಗದೇ ಇದ್ದರೆ ಸಾಕು. ಅಕ್ಕ ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ಇದ್ದೀವಲ್ವಾ, ಅವರಿಬ್ಬರಿಂದ ರಾಮ್ ಸಾನುಗೆ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳೋಣ. ಇವಾಗ ನೀವು ಆರಾಮಾಗಿ ಮಲಗಿ ಅಕ್ಕ ಅಂತ ಹೇಳಿ ಪವಿತ್ರ ತನ್ನ ರೂಮಿಗೆ ಹೋಗ್ತಾಳೆ. ಇತ್ತ ಸಾನು ಫ್ರೆಶ್ ಆಗಿ ಬಂದು ನೋಡಿದ್ರೆ ರಾಮ್ ಲ್ಯಾಪ್ಟಾಪ್ ತೊಗೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಸಾನು ರಾಮ್ ಹತ್ರ ಕೂತ್ಕೊಂಡು, ರಾಮ್ ತುಂಬ ವರ್ಕ್ ಇದೆಯಾ? ರಾಮ್ ಲ್ಯಾಪ್ಟಾಪ್ ನೋಡ್ತಾ ಇಲ್ಲ ಕಂದ, ಒಂದು ಪ್ರಾಜೆಕ್ಟ್ ಡೀಟೇಲ್ಸ್ ಚೆಕ್ ಮಾಡ್ತಿದ್ದೆ ಅಷ್ಟೇ, ಏನಾದರೂ ಹೇಳೋದಿತ್ತಾ? ಹಾಗೇನಿಲ್ಲ ರಾಮ್, ನೀವು ವರ್ಕ್ ಮಾಡಿ ಅಂತ ಅಲ್ಲಿಂದ ಎದ್ದು ಬಾಲ್ಕನಿಗೆ ಹೋಗಿ ಕೂತ್ಕೊಳ್ತಾಳೆ. ರಾಮ್ ತನ್ನ ಕೆಲಸ ಮುಗಿಸಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸಾನುಗಾಗಿ ಪಕ್ಕದಲ್ಲಿ ನೋಡ್ತಾನೆ, ಆದರೆ ಅವಳು ಅಲ್ಲಿ ಇರೋದಿಲ್ಲ. ರಾಮ್ ಸಾನುನ ಹುಡ್ಕೊಂಡು ಬಾಲ್ಕನಿಗೆ ಬರ್ತಾನೆ. ಸಾನು ಉಯ್ಯಾಲೆ ಮೇಲೆ ಕೂತ್ಕೊಂಡು ಗುಲಾಬಿ ಗಿಡಗಳನ್ನ ನೋಡ್ತಿರ್ತಾಳೆ. ರಾಮ್ ಸಾನು ಪಕ್ಕ ಕೂತ್ಕೊಂಡು, ಏನಾಯ್ತು ಕಂದ, ಸೈಲೆಂಟ್ ಆಗಿದೆಯಾ, ಯಾಕೆ ಬೇಜಾರಲ್ಲಿದೆಯಾ? ಸಾನು ಆಶ್ಚರ್ಯದಿಂದ, ರಾಮ್ ನಿಮಗೆ ಹೇಗೆ ಗೊತ್ತಾಯಿತು? ಕಂದ, ನಾನು ನಿನ್ನ ನೋಡಿ ಸ್ವಲ್ಪ ದಿನ ಆಗಿದ್ರು ನೀನು ಯಾವ ಟೈಮಲ್ಲಿ ಹೇಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಹೇಳು ಏನಾಯಿತು? ಸಾನು ರಾಮ್ ಎದೆಗೆ ಒರಗಿ ಕೂತು ಭರತ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವನು ಹೇಳಿದ ಥರ ನಮ್ಮ ಮಧ್ಯೆ ಅವರು ಬಂದರೆ ಅಂತ. ಕಂದ, ನಮ್ಮ ಮಧ್ಯೆ ಯಾರೂ ಬರಲ್ಲ, ಬರೋಕೆ ರಾಮ್ ಬಿಡಲ್ಲ ಆಯಿತಾ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಆರಾಮಾಗಿರು. ಸಾನು ಹ್ಞೂ ಅಂತ ತಲೆ ಆಡಿಸಿ ಸ್ವಲ್ಪ ಹೊತ್ತು ಬಿಟ್ಟು, ರಾಮ್ ನಾನೇನು ಕೇಳಬೇಕು ನಿಮ್ಮ ಹತ್ರ. ರಾಮ್ ಸಾನು ತಲೆನೇ ವಿರಿಸ್ತಾ, ಹೇಳು ಕಂದ, ನಾನು ಮಾತಾಡೋಕ್ಕೆ ಪರ್ಮಿಷನ್ ಬೇಕಾ ನಿನಗೆ? ರಾಮ್ ಅದು ನಾನು ತಪ್ಪು ಮಾಡಿ ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟು ಅದು ಬೇರೆಯವರಿಂದ ಗೊತ್ತಾಗಿ ನೀವು ನನ್ನ ಬಿಟ್ಬಿಡ್ತೀರಾ? ರಾಮ್ ಒಮ್ಮೆ ಸಾನು ಮುಖ ನೋಡಿ, ನೀನು ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತೀಯಾ? ಒಂದು ವೇಳೆ ಹಾಗೆ ಮಾಡಿದರೆ ಏನು ಮಾಡ್ತೀರಾ? ಕಂದ, ಇವಾಗ ಅದೆಲ್ಲ ಯಾಕೆ, ಸುಮ್ಮನೆ ಕೂತ್ಕೋ. ಹೇಳಿ ರಾಮ್, ನನಗೆ ಗೊತ್ತಾಗಬೇಕು, ಏನು ಮಾಡ್ತೀರಾ ಅಂತ ರಾಮ್ ಸಾನು ಕೇಳಿದ ಪ್ರಶ್ನೆಗೆ ಅವಳನ್ನೇ ನೋಡ್ತಾ, ಕಂದ ನೀನು ನನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದೆಯಾ ಅಂತ ಸೀರಿಯಸ್ ಆಗಿ ಕೇಳ್ತಾನೆ. ಸಾನು ರಾಮ್ ಸೀರಿಯಸ್ ಆಗಿದ್ದು ನೋಡಿ ಭಯದಲ್ಲಿ ಇಲ್ಲ ಅಂತ ತಲೆ ಆಡಿಸ್ತಾಳೆ. ಮತ್ತು ಯಾಕೆ ಬಿಡದೆ ಇರೋದು ಕೇಳ್ತೀಯಾ? ಆದರೂ ನಿನ್ನ ಸಮಾಧಾನ ಕೇಳ್ತೀನಿ ಕೇಳು. ನನಗೆ ಸುಳ್ಳು ಹೇಳೋರು ಅಂದ್ರೆ ಆಗಲ್ಲ, ಅದರಲ್ಲೂ ನಾನು ಇಷ್ಟಪಟ್ಟವ್ರು ನನ್ನ ಹತ್ರ ಸುಳ್ಳು ಹೇಳಿದರೆ ಇನ್ನೂ ಆಗಲ್ಲ. ಅದಕ್ಕೆ ನೀನು ನನ್ನ ಹತ್ರ ಯಾವ ವಿಷಯ ಕೂಡ ಮುಚ್ಚಿಡ್ಬೇಡ ಆಯಿತಾ? ಏನೇ ಇದ್ರು ನನ್ನ ಹತ್ರ ಹೇಳು. ಹ್ಞೂ ಸರಿ ರಾಮ್ ಅಂತ ಮತ್ತೆ ಅವನ ಎದೆಗೆ ಹೊರಗೆ ಕೂತ್ಕೊಳ್ತಾಳೆ. ಏನು ಕಂದ, ರಾತ್ರಿ ಪೂರ್ತಿ ಹೀಗೆ ಇರಬೇಕು ಅಂತ ಇದೆಯಾ, ಮಲಗಲ್ವಾ? ಹ್ಞೂ ಮಲಗಬೇಕು, ಬನ್ನಿ ಹೋಗೋಣ ಅಂತ ಸಾನು ರಾಮ್ಗಿಂತ ಮೊದಲು ರೂಮ್ಗೆ ಹೋಗ್ತಾಳೆ. ಸಾನು ಹೋದ ಕಡೆ ನೋಡುತ್ತಾ, ಕಂದ ನೀನು ನನ್ನ ಹತ್ರ ಯಾವುದೋ ವಿಷಯ ಹೇಳೋಕೆ ಹೆದರ್ತಿದ್ಯಾ, ಅದೇನು ಅಂತ ನಾನು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ನಾಳೆ ಹೇಗಿದ್ದರೂ ಅಭಿ ಹತ್ರ ಮಾತಾಡಬೇಕು, ಈ ವಿಷಯದ ಬಗ್ಗೆ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ರೂಮಿಗೆ ಹೋಗ್ತಾನೆ. ರಾಮ್ ಸಾನು ಪಕ್ಕ ಮಲ್ಕೊಂಡು ಅವಳನ್ನು ತಪ್ಕೊಂಡು ಮಲಗ್ತಾನೆ. ಸಾನು ನಗ್ತಾ ಅವನ ಕಡೆ ತಿರುಗಿ ಮಲಗ್ತಾಳೆ. ಇತ್ತ ಪವನ್ ಅಜಯ್ಗೆ ಬೈತಿರ್ತಾನೆ. ಜೈ, ನೀನು ಮಾಡೋ ಕೆಲಸದಿಂದ ರಾಮ್ಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ಅಜಯ್ ಕುಡಿತಾ, ಏನಾಯಿತು ಇವಾಗ, ನೀನು ಯಾಕೆ ಅಷ್ಟು ಕೋಪದಲ್ಲಿದ್ದೀಯಾ? ಕೋಪ ಮಾಡ್ಕೊಳ್ಳದೆ ಇನ್ನೇನು ಮಾಡಲಿ, ಆ ಪ್ರಾಜೆಕ್ಟ್ ಯಾಕೆ ಒಪ್ಕೊಂಡೆ? ನೀನು ತಲೆ ಕೆಟ್ಟಿದ್ಯಾ ನಿನಗೆ? ಅದನ್ನು ಕಂಪ್ಲೀಟ್ ಮಾಡೋಕ್ಕಾದರೂ ಆಗುತ್ತಾ? ನನಗೆ ನನ್ನ ಬೇಬಿ ಮುಖ್ಯ, ಅದಕ್ಕೆ ಒಪ್ಕೊಂಡೆ. ಪವನ್ ಕೋಪದಿಂದ, ತಲೆ ಕೆಟ್ಟವನ ಥರ ಆಡಬೇಡ, ನಿನ್ನ ಬೇಬಿ ಏನು ದಿನ ಆಫೀಸಿಗೆ ಬರಲ್ಲ, ಅವಳು ಡಾಕ್ಟರ್, ಹಾಸ್ಪಿಟಲಲ್ಲಿರೋದು. ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಇವಾಗ ಏನು ಮಾಡೋದು? ಪವನ್ ನನ್ನ ಬೇಬಿನ ನೋಡಬೇಕು ಅಂದರೆ ನಾನೇನು ಮಾಡಲಿ? ಪವನ್ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡು, ನಾನಿಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಪ್ರಾಜೆಕ್ಟ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ನಿನಗೆ ನಿನ್ನ ಬೇಬಿ ಚಿಂತೆ ಅಲ್ವಾ? ಪವನ್ ಕೂಲ್ ಮ್ಯಾನ್, ಪ್ರಾಜೆಕ್ಟ್ ನಿಂದ ಆ್ಯಡ್ ಮಾಡಿ, ನಾನು ನನ್ನ ಬೇಬಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ.
ಯಾಕೆ ಜೈ ನಿನಗೆ ಅರ್ಥ ಆಗ್ತಿಲ್ಲ? ಆರಾಮ್ ಇವತ್ತು ಮೀಟಿಂಗ್ ಫಿಕ್ಸ್ ಮಾಡಿದ್ದಾನೆ ಗೊತ್ತಾ? ಯಾಕೆ ನೆನ್ನೆ ತಾನೇ ಮೀಟಿಂಗ್ ಆಗಿತ್ತು, ಮತ್ತೆ ಇವತ್ತು ಯಾಕೆ ಅಂತ ಉಡಾಫೆಯಲ್ಲಿ ಕೇಳ್ತಾನೆ. ನೆನ್ನೆ ನೀನು ಮಾಡಿದ ಘನಕಾರ್ಯ ಅವನಿಗೆ ಡೌಟ್ ಬರೋ ಥರ ಆಗಿದೆ. ಏನು ಹೇಳ್ತಾ ಇದೀಯಾ ನೀನು? ಕರೆಕ್ಟಾಗಿ ಹೇಳು. ಅವನು ಮೀಟಿಂಗ್ಗೆ ನೀನು ಬರೋಕ್ಕೆ ಹೇಳಿದ್ದು, ಆದರೆ ನಿನ್ನ ಬದಲು ನಾನು ಹೋಗಿದ್ದು. ಅವನು ನಿನ್ನ ಬಗ್ಗೆನೇ ಕೇಳಿದ್ದು. ನೀನೇನು ಹೇಳಿದೆ ಅವನ ಹತ್ರ? ಇನ್ನು ಏನು ಹೇಳೋದು? ನಿನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದೀನಿ. ಅವ್ನು ನಂಬಿರೋ ಥರ ಇಲ್ಲ. ಯಾವುದಕ್ಕೂ ನೀನು ಹುಷಾರು. ಸರಿ ಕಣ, ಆಯಿತು ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು. ಇವಾಗ ನನ್ನ ಬೇಬಿನ ನೋಡ್ಬೇಕು, ಏನು ಮಾಡಲಿ ಹೇಳು? ಅವನ ಕೋಪದಲ್ಲಿ ಇಷ್ಟು ಹೊತ್ತು ಹೇಳಿದ್ದು ಯಾವುದು ನಿನಗೆ ಅರ್ಥ ಆಗಿಲ್ಲ ಅಲ್ವಾ? ನೀನೇ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿ ಅವರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು, ಆಗ ನಿನ್ನ ಬೇಬಿ ನೋಡೋಕ್ಕಾಗುತ್ತೆ. ಹಾಪವನ್ ಗುಡ್ ಐಡಿಯಾ, ಹಾಗೆ ಮಾಡ್ತೀನಿ ಅಂತ ನಗ್ತಾನೆ. ಹುಚ್ಚಾನ ನೀನು? ಯಾರಾದರೂ ಅವರೇ ಆಕ್ಸಿಡೆಂಟ್ ಮಾಡ್ಕೊಡ್ತಾರಾ? ಹ್ಞೂ ಕಣೋ, ನಾನು ಹುಚ್ಚಾನೆ. ನಾನು ನನ್ನ ಸಾನು ಬೇಬಿ ವಿಷಯದಲ್ಲಿ ಅಂತ ನಗ್ತಾನೆ. ಬಾ ಸಾಕು, ನೀನು ಕುಡ್ದದ್ದು ಹೆಚ್ಚಾಗಿದೆ, ನಿನ್ನ ಮಲಗು ಅಂತ ಅವನ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಾನೆ. ಅಲ್ಲೊಬ್ಬ ಸಾನುನ ನೆನಪಲ್ಲಿ ಕುಡಿದು ಮಲಗಿದ್ರೆ ಇಲ್ಲಿ ಮತ್ತೊಬ್ಬ ಅವಳ ಫೋಟೋ ನೋಡ್ತಿರ್ತಾನೆ. ಸಾನು ಸಾನು, ನೀನು ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಅಲ್ವಾ? ಇವತ್ತು ನೀನು ಹಾಕಿದ ಡ್ರೆಸ್ಸಲ್ಲಿ ಇನ್ನೂ ಸೂಪರಾಗಿ ಕಾಣಿಸ್ತಿದ್ದೆ, ಆದರೆ ನೀನು ನನ್ನ ಹತ್ರ ಕರೆಕ್ಟಾಗಿ ಮಾತಾಡಿಲ್ಲ. ಫಸ್ಟ್ ಟೈಮ್ ಅಂತಾನಾ ನೀನು ಮಾತಾಡಿಲ್ಲ? ಅಂದರೆ ಏನು, ನಾನೇ ಮಾತಾಡಿಸ್ತೀನಿ ಆಯಿತಾ ಅಂತ ನಗ್ತಾನೆ. ಒಮ್ಮೆಲೆ ತನ್ನ ನಗು ನಿಲ್ಲಿಸಿ, ಆದರೆ ನನಗಿವತ್ತು ನಿನ್ನ ಗಂಡ ಇವತ್ತು ನಮ್ಮ ಜೊತೆ ಬಂದಿದ್ದು ಇಷ್ಟ ಆಗಲಿಲ್ಲ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾನು ನಿನ್ನ ಗಂಡ, ನೀನೇ ನನ್ನ ಹೆಂಡತಿ ಆಯಿತಾ ನಗ್ತಾನೆ. ಐ ಲವ್ ಯು ಸಾನು ಅಂತ ನಗ್ತಾ ಅವಳ ಫೋಟೋ ಮುತ್ತು ಕೊಟ್ಟು ಅದನ್ನು ಹಿಡ್ಕೊಂಡು ಮಲಗ್ತಾನೆ. ಇತ್ತ ಬೆಳಗ್ಗೆ ರಾಮ್ ತನ್ನ ಇಂದಿನ ಟೈಮ್ಗೆ ಎದ್ದು ಫ್ರೆಶ್ ಆಗಿ ಬಂದು ಸಾನು ಹಣೆಗೆ ಮುತ್ತಿಟ್ಟು ಜಾಗಿಂಗ್ಗೆ ಹೋಗ್ತಾನೆ. ರಾಮ್ ಹೋದ ಸ್ವಲ್ಪ ಹೊತ್ತಿಗೆ ಎದ್ದು ಸಾನು ಫ್ರೆಶ್ ಆಗಿ ಯೋಗ ಮಾಡಿ ಸ್ನಾನ ಮಾಡಿ ಕೆಳಗಡೆ ಹೋಗ್ತಾಳೆ. ಸಾನು ಸೀದಾ ಅಡುಗೆ ಮನೆಗೆ ಬಂದು ಕಾಫಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿಗೆ ಲಕ್ಷ್ಮಿ ಮತ್ತು ಪವಿತ್ರ ಬರ್ತಾರೆ. ಏನಮ್ಮ ಸಾನು, ಇಷ್ಟು ಬೇಗ ಎದ್ದಿದೆಯಾ? ಇನ್ನು ಸ್ವಲ್ಪ ಹೊತ್ತು ಮಲ್ಕೋದಲ್ವಾ? ನಿದ್ರೆ ಬಂದಿಲ್ಲ ಅಮ್ಮ, ಇವತ್ತು ಕಾಫಿ ನಾನು ಮಾಡಿದ್ದೀನಿ, ಹೇಗಿದೆ ಅಂತ ಹೇಳಿ ಅಂತ ಅವರಿಬ್ಬರಿಗೂ ಕಾಫಿ ಕೊಡ್ತಾಳೆ. ಲಕ್ಷ್ಮಿ ಮತ್ತು ಪವಿತ್ರ ಇಬ್ಬರು ಕಾಫಿ ಕುಡಿದು ತುಂಬ ಚೆನ್ನಾಗಿದೆ ಸಾನು, ಸೂಪರ್ ಅಂತಾರೆ. ಸಾನಿಗೆ ಅವ್ರ ಮಾತು ಕೇಳಿ ಖುಷಿ ಆಗುತ್ತೆ. ಅಮ್ಮ ಇವತ್ತು ನಾನು ತಿಂಡಿ ಮಾಡ್ತೀನಿ ಆಯಿತಾ? ಸಾನು ನಿನಗೆ ಯಾಕೆ ತೊಂದರೆ? ನಾವು ಮಾಡ್ತೀವಿ, ನೀನು ಸುಮ್ಮನೆ ಕೂತ್ಕೋ. ಇಲ್ಲ ಪವಿ ಅಮ್ಮ, ಡೈಲಿ ನೀವೇ ಮಾಡ್ತೀರಿ, ಅವತ್ತು ತಿಂಡಿ ನಾನು ಮಾಡ್ತೀನಿ ಪ್ಲೀಸ್ ಅಮ್ಮ ಅಂತ ಮುಖ ಸಣ್ಣ ಮಾಡ್ತಾಳೆ. ಲಕ್ಷ್ಮಿ ಪವಿತ್ರ ಕಡೆ ನೋಡಿ, ಪವಿತ್ರ ಇವತ್ತು ಸಾನುನೇ ತಿಂಡಿ ಮಾಡಲಿ ಬಿಡು. ಥ್ಯಾಂಕ್ಸ್ ಅಮ್ಮ ಅಂತ ಇಬ್ಬರನ್ನು ತಪ್ಕೊಳ್ತಾಳೆ. ಸರಿ ಅಮ್ಮ, ಇವತ್ತು ಏನು ತಿಂಡಿ ಮಾಡಲಿ? ನಿನಗೆ ಏನು ಬರುತ್ತೋ ಅದನ್ನೇ ಮಾಡು, ಪರವಾಗಿಲ್ಲ. ಪವಿಯಮ್ಮ, ನನಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ತಿಂಡಿ ಬರುತ್ತೆ. ಪವಿತ್ರ ಅವರ ಆಶ್ಚರ್ಯದಿಂದ, ಏನು ಸಾನು ನಿನಗೆ ಅಷ್ಟೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತಾ? ಹ್ಞೂ ಬರುತ್ತೆ, ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ವಾರಕ್ಕೆ ಒಂದಿನ ನಮ್ಮ ಮನೇಲಿ ನಾನೇ ಅಡುಗೆ ಮಾಡ್ತಿದ್ದೆ. ಅಷ್ಟೇ ಅಲ್ಲ, ಇನ್ನೂ ತುಂಬ ಥರದ ಅಡುಗೆ ಬರುತ್ತೆ. ಇವಾಗ ಹೇಳಿ ಏನು ಮಾಡಲಿ? ಲಕ್ಷ್ಮಿ, ಸಾನು ನೀನು ಡಾಕ್ಟರ್ ಆಗಿ ಅಡುಗೆನೂ ಮಾಡೋಕ್ಕೆ ಬರುತ್ತೆ ಅಲ್ವಾ? ತುಂಬ ಖುಷಿ ಆಯ್ತು ನನಗೆ. ಹ್ಞೂ ಸಾನು ಅಕ್ಕ ಹೇಳೋದು ಸರಿ. ಇವಾಗಿನ ಕೆಲವು ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಂಥದ್ರಲ್ಲಿ ನೀನು ಇಷ್ಟು ಅಡುಗೆ ಮಾಡ್ತೀಯ ಅಂದರೆ ತುಂಬ ಖುಷಿ. ಸಾನು ನಗ್ತಾ, ಅಮ್ಮ ಇವಾಗ ಹೇಳಿ ಏನು ತಿಂಡಿ ಮಾಡಲಿ? ಲಕ್ಷ್ಮಿ, ಸಾನು ನಮಗೆ ಸೌತ್ ಇಂಡಿಯನ್ ತಿಂಡಿ ಬರುತ್ತೆ, ಅದನ್ನು ನಾವು ಡೈಲಿ ಮಾಡ್ತೀವಿ. ಸೊ ನೀನು ನಾರ್ತ್ ಇಂಡಿಯನ್ ತಿಂಡಿ ಮಾಡು, ಮನೆಯವ್ರಿಗೆ ಚೇಂಜ್ ಇರುತ್ತೆ. ಹ್ಞೂ ಸಾನು ಅಕ್ಕ ಹೇಳೋದು ಸರಿ. ರಾಮ್ ಕೂಡ ನಾರ್ತ್ ಇಂಡಿಯನ್ ತಿಂಡಿ ಇಷ್ಟಪಡ್ತಾನೆ. ಸರಿ, ಹಾಗಾದರೆ ಆಲೂ ಪರೋಟ ಮತ್ತು ಛೋಲೆ ಭಟೂರೆ ಮಾಡ್ತೀನಿ, ಸರಿನಾ? ಹ್ಞೂ ಸರಿ ಸಾನು, ನೀನು ಅದನ್ನು ಮಾಡು, ನಾವು ಮನೆಯವ್ರಿಗೆ ಕಾಫಿ ಮತ್ತು ಪ್ರೋಟೀನ್ ಡ್ರಿಂಕ್ಸ್ ಮಾಡ್ತೀವಿ. ಸಾನು ಬೆಳಗಿನ ತಿಂಡಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಮೊದಲು ಛೋಲೆ ಭಟೂರೆ ಮಾಡಿ ಆಲೂ ಪರೋಟ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಳೆ. ಲಕ್ಷ್ಮಿ ಮತ್ತು ಪವಿತ್ರ ಸಾನು ತಿಂಡಿ ಮಾಡೋ ರೀತಿನೇ ನೋಡ್ತಿರ್ತಾರೆ. ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ತಿರ್ತಾಳೆ. ಅವರಿಗೆ ಸಾನು ಕೆಲಸ ನೋಡಿ ಖುಷಿಯಾಗುತ್ತೆ. ಲಕ್ಷ್ಮಿ ಸಾನು ಹತ್ರ, ನೀನು ಪರೋಟ ಮಾಡು, ನಾನು ಪ್ರೋಟೀನ್ ಡ್ರಿಂಕ್ಸ್ ಕೊಟ್ಟು ಬರ್ತೀನಿ ಅಂತ ಹೋಗ್ತಾರೆ. ಸಾನು ಎಲ್ಲ ಪರೋಟ ಮಾಡಿ, ಪವಿ ಅಮ್ಮ ತಿಂಡಿ ರೆಡಿ ಆಯಿತು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಆಯಿತಾ?
ಹ್ಞೂ ಸರಿ ಸಾನು ಅಂತ ಪವಿತ್ರ ಕೆಲಸದವರಿಗೆ ತಿಂಡಿನ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸೋಕೆ ಹೇಳ್ತಾರೆ. ಸಾನುಗೆ ರೂಮಿಗೆ ಬರೋ ಅಷ್ಟರಲ್ಲಿ ರಾಮ್ ಸ್ನಾನಕ್ಕೆ ಹೋಗಿರ್ತಾನೆ. ಸಾನು ಹಾಸ್ಪಿಟಲ್ಗೆ ಹೋಗೋಕೆಲ್ಲ ಜೋಡಿಸಿಟ್ಟು ಕೂದಲನ್ನ ನೀಟಾಗಿ ಜಡೆ ಹಾಕಿ ಲೈಟಾಗಿ ಮೇಕಪ್ ಮಾಡ್ತಾಳೆ. ಸಾನು ರೆಡಿ ಆಗೋ ಅಷ್ಟರಲ್ಲಿ ರಾಮ್ ಕೂಡ ರೆಡಿಯಾಗಿ ಬರ್ತಾನೆ. ರಾಮ್ ಸಾನು ಕಡೆ ನೋಡ್ತಾ, ಕಂದ ರೆಡಿನಾ? ಹ್ಞೂ ರಾಮ್, ನಾನು ರೆಡಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ರಾಮ್ ಕಡೆ ತಿರುಗ್ತಾಳೆ. ಸಾನು ಬ್ಲೂ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಳೆ. ನೀವು ಯಾವಾಗಲೂ ಮುದ್ದಾಗಿ ಕಾಣಿಸ್ತೀಯಾ, ಅದರಲ್ಲಿ ಡೌಟ್ ಇಲ್ಲ ಬಿಡು. ಕಂದ, ನೀನು ಡಾಕ್ಟರ್ ಆಗೋ ಬದಲು ಹೀರೋಯಿನ್ ಆಗಬೇಕಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿದೆಯಾ. ರಾಮ್, ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ ನಿಮಗೆ? ಹಾಗೇನಿಲ್ಲ, ನಾನು ಇರೋದು ಹೇಳ್ತಾ ಇದ್ದೀನಿ. ಅದರಲ್ಲೂ ನಿನಗೆ ಬ್ಲೂ ತುಂಬ ಸೂಟ್ ಆಗುತ್ತೆ ಅಂತ ನಗ್ತಾನೆ. ಹ್ಞೂ ಸರಿ, ಹಾಗಾದರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಬ್ಲೂ ಡ್ರೆಸ್ ತೊಗೋತೀನಿ ಆಯಿತಾ ಅಂತ ನಗ್ತಾಳೆ. ಓಕೆ, ನೀನು ಎಷ್ಟು ಡ್ರೆಸ್ ತೊಗೊಂಡ್ರು ನೋ ಪ್ರಾಬ್ಲಮ್. ನಿನ್ನ ಗಂಡ ಇಂಡಿಯಾದ ಟಾಪ್ ಬಿಸ್ನೆಸ್ ಮ್ಯಾನ್ ಆಯಿತಾ? ಹ್ಞೂ ಸರಿ ಅಂತ ನಗ್ತಾ, ಇವಾಗ ಲೇಟ್ ಆಯಿತು, ತಿಂಡಿ ತಿಂದು ಹೊಡೋಣ ಅಂತ ಇಬ್ಬರು ಕೆಳಗೆ ಬರ್ತಾರೆ. ಸಾನು ರಾಮ್ ಬರ್ತಾ ಇದ್ದ ಹಾಗೆ ಲಕ್ಷ್ಮಿ ಮತ್ತು ಪವಿತ್ರ ಎಲ್ರಿಗೂ ತಿಂಡಿ ಬಡಿಸ್ತಾರೆ. ಅಮ್ಮ, ಇವತ್ತೇನು ತಿಂಡಿ ಅಂತ ಭರತ್ ಸಂಗೀತ್ ಪಕ್ಕ ಬಂದು ಕೂತ್ಕೊಳ್ತಾನೆ. ಇವತ್ತು ನಾರ್ತ್ ಇಂಡಿಯನ್ ತಿಂಡಿ, ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂತ ತಿಂಡಿ ಬಡಿಸ್ತಾರೆ. ಎಲ್ಲರೂ ತಿಂಡಿ ತಿಂದು ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಭರತ್, ಅಮ್ಮ ನಿಂಗೆ ದೊಡ್ಡಮ್ಮನಿಗೆ ನಾರ್ತ್ ಇಂಡಿಯನ್ ಡಿಶ್ ಮಾಡೋಕ್ಕೆ ಬರಲ್ಲ, ಅದರಲ್ಲೂ ಇಷ್ಟು ಚೆನ್ನಾಗಿ ಮಾಡಿದರೆ ಹೋಟೆಲಿಂದ ತರಿಸಿದ್ದಾ? ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಿನ್ನ ತಲೆಯಲ್ಲಿ ಇನ್ನೂ ಯಾಕೆ ಡೌಟ್ ಬಂದಿಲ್ಲ ಅಂತ. ಇದನ್ನು ಹೋಟೆಲಿಂದ ತಂದಿಲ್ಲ, ನಮ್ಮ ಸಾನು ಮಾಡಿದ್ದು. ಚೆನ್ನಾಗಿದೆ ಅಲ್ವಾ? ಎಲ್ಲ ಆಶ್ಚರ್ಯದಿಂದ ಸಾನು ನೋಡ್ತಾರೆ. ಅದಕ್ಕೆ ನಿಮಗೆ ನಾರ್ತ್ ಇಂಡಿಯನ್ ಡಿಶ್ ಕೂಡ ಮಾಡೋಕ್ಕೆ ಬರುತ್ತಾ? ಹ್ಞೂ ಬರುತ್ತೆ. ಯಾಕೆ? ಅದಕ್ಕೆ ಇನ್ಮೇಲೆ ತಿಂಡಿ ನೀವೇ ಮಾಡಿ ಆಯಿತಾ? ಡೈಲಿ ವೆರೈಟಿ ಇರುತ್ತೆ. ಏಕತ್ತೆ, ಅವಳು ನಿನ್ನ ತಿಂಡಿ ಮಾಡ್ತಾಯಿದ್ರೆ ಹಾಸ್ಪಿಟಲ್ಗೆ ಹೋಗೋದು ಬೇಡವಾ? ಹೋ ಹೌದಲ್ವಾ, ನಾನು ಮರೆತುಬಿಟ್ಟಿದ್ದೆ. ಅದಕ್ಕೆ ನೀವು ಫ್ರೀ ಇದ್ದಾಗ ಮಾಡಿ ಆಯಿತಾ? ಸಾನು ಹ್ಞೂ ಅಂತ ತಲೆ ಆಡಿಸ್ತಾಳೆ. ಸಂಕೇತ್ ರಾಮ್ ಕಡೆ ನೋಡಿ, ಬಾ ಮೈದಾ, ನಿನ್ನೆಲ್ಲ ವಿಷಯದಲ್ಲೂ ತುಂಬ ಲಕ್ಕಿ. ಯಾಕೆ ಬಾವಾ ಪ್ರೋ, ಯಾಕೆ ಲಕ್ಕಿ? ನೋಡು ಭರತ್, ರಾಮ್ಗೆ ನಾರ್ತ್ ಇಂಡಿಯನ್ ಫುಡ್ ತುಂಬ ಇಷ್ಟ. ನಮ್ಮ ಸಾನುಗೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಬಾವಾ ಬ್ರೋ, ಒಬ್ಬನೇ ಅಲ್ಲ, ನಾವು ಕೂಡ ಲಕ್ಕಿನೇ. ಅದಕ್ಕೆ ಅಣ್ಣಾಗೆ ಮಾತ್ರ ಮಾಡಲ್ಲ, ನಮಗೂ ಸೇರಿಸಿ ಮಾಡ್ತಾರೆ ಬಿಡಿ ಅಂತ ನಗ್ತಾನೆ. ಎಲ್ಲ ನಗ್ತಾ ತಿಂಡಿ ತಿಂದು ತಮ್ಮ ಕೆಲಸದ ಕಡೆ ಹೋಗ್ತಾರೆ. ರಾಮ್ ಕಾರಲ್ಲಿ ಸಾನುನೇ ನೋಡ್ತಿರ್ತಾನೆ. ರಾಮ್, ಏನಾಯಿತು, ಯಾಕಾಗಿ ನೋಡ್ತಿದ್ದೀರಿ? ರಾಮ್ ಸಾನುನೇ ನೋಡ್ತಾ, ಯಾಕೆ ನೋಡಬಾರ್ದಾ ಅಂತ ಕೇಳ್ತಾನೆ. ರಾಮ್, ನಾನು ಆಗ ಹೇಳಿದ್ದಲ್ಲ, ನೀವು ಒಂದೇ ಸಮಯ ಹಾಗೆ ನೋಡ್ತಿದ್ರೆ ನನಗೊಂಥರ ಆಗುತ್ತೆ. ರಾಮ್ ಸಾನುನ ಎತ್ತಿ ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡು, ಯಾವ ಥರ ಆಗುತ್ತೆ ಕಂದ? ಸಾನು ರಾಮ್ ಮಂಡಲಲ್ಲಿ ಕೊಸರಾಡ್ತಾ, ರಾಮ್ ಏನು ಮಾಡ್ತಿದ್ದೀರಾ? ಡೇವಿಡ್ ಅಣ್ಣ ಇದ್ದಾರೆ ಅಂತ ಡೇವಿಡ್ ಕಡೆ ಕಣ್ಣುಗಳನ್ನು ಸನ್ನೆ ಮಾಡಿ ತೋರಿಸ್ತಾಳೆ. ರಾಮ್ ಡೇವಿಡ್ ಕಡೆ ನೋಡಿ, ಡೇವಿಡ್ ನಿನಗೆ ಏನು ಕಾಣಿಸ್ತಾ ಇದೆ ಅಂತ ಸೀರಿಯಸ್ ಆಗಿ ಕೇಳ್ತಾನೆ. ಬಸ್ ರೋಡ್ ಮಾತ್ರ ಕಾಣಿಸ್ತಿದೆ ಅಂತ ಅವನ ಪಾಡಿಗೆ ಅವನು ಡ್ರೈವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕಂದ, ಕೇಳಿದೆ ಅಲ್ವಾ ಡೇವಿಡ್ ಹೇಳಿದ್ದು, ಇವಾಗ ನೀನು ಸುಮ್ಮನೆ ಕೂತ್ಕೋ. ಸಾನು ರಾಮ್ ಹಾಗೆ ಹೇಳಿದ್ದು ಕೇಳಿ ಸುಮ್ಮನೆ ಕೂತ್ಕೊಳ್ತಾಳೆ. ಇವಾಗ ಹೇಳ್ಕಂದ, ಇನ್ನು ನಿನಗೆ ಏನೇನು ಬರುತ್ತೆ ಅಂದರೆ? ರಾಮ್, ನೀವು ಹೇಳಿದ ಅರ್ಥ ಆಗಲಿಲ್ಲ. ಅದೇ ಕಂದ, ಅಡುಗೆ ಮಾಡೋಕ್ಕೆ ಬರುತ್ತೆ. ಡಾಕ್ಟರ್, ನೀನು ಇನ್ನೂ ಎಲ್ಲರನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀಯಾ, ಇದೆಲ್ಲ ಹೇಗೆ ಅಂತ. ರಾಮ್, ಅದರಲ್ಲಿ ಅಂಥದ್ದು ಏನಿಲ್ಲ ಆಯಿತಾ, ನಾನು ಎಲ್ಲರ ಥರ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನನಗೆ ನಿನ್ನ ಈ ಗುಣನೇ ತುಂಬ ಇಷ್ಟ ಆಗಿದ್ದು ಅಂತ ಅವಳ ಹಣೆಗೆ ಮುತ್ತು ಕೊಡ್ತಾನೆ. ರಾಮ್ ಮುತ್ತು ಕೊಡ್ತಾ ಇದ್ದ ಹಾಗೆ ಸಾನು ಕಣ್ಣುಗಳು ಮುಚ್ಚಿ ಕೂತ್ಕೊಳ್ತಾಳೆ. ಸಾನು ಕಣ್ಣುಗಳು ಮುಚ್ಚಿದ್ ನೋಡಿ ರಾಮ್ ಅವಳ ಮುಖದ ಮೇಲೆ ಗಾಳಿ ಊದ್ತಾನೆ. ಸಾನು ನಿಧಾನವಾಗಿ ಕಣ್ಣುಗಳನ್ನ ತೆರೆದ್ರು ನೋಡಿದ್ರೆ ರಾಮ್ ನಗ್ತಿರ್ತಾನೆ. ಸಾನು ಸುಮ್ಮನೆ ರಾಮ್ಗೆ ಹೊರಗೆ ಕೂತ್ಕೊಳ್ತಾಳೆ. ರಾಮ್ ಕೂಡ ಅವಳನ್ನು ತಕ್ಕೊಂಡು ಕೂತ್ಕೊಳ್ತಾನೆ. ಡೇವಿಡ್ಗೆ ತನ್ನ ಬಾಸ್ನ ಹೊಸ ಅವತಾರ ನೋಡಿ ಶಾಕ್ ಆಗುತ್ತೆ. ಯಾರ ಹತ್ರನೂ ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ತಮ್ಮ ಬಾಸ್ ಯಾವಾಗಿಂದ ಇಷ್ಟು ಕೂಲಾಗಿ ಮಾತಾಡೋದು ಕಲ್ತರು ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಯೋಚನೆ ಮಾಡ್ತಾ ಡ್ರೈವ್ ಮಾಡ್ತಾ ಹಾಸ್ಪಿಟಲ್ ಬರ್ತಾನೆ. ಡೇವಿಡ್ ರಾಮ್ ಹತ್ರ, ಬಾಸ್ ಹಾಸ್ಪಿಟಲ್ ರೀಚ್ ಆದ್ವಿ ಅಂತ ಹೇಳಿ ಕಾರಿಂದ ಕೆಳಗಿಳಿದು ಹೋಗ್ತಾನೆ. ರಾಮ್ ಸಾನು ಹತ್ರ, ಕಂದ ಹಾಸ್ಪಿಟಲ್ ಬಂತು. ರಾಮ್, ಇಷ್ಟು ಬೇಗನಾ ಅಂತ ರಾಗ ಎಳಿತಾಳೆ.
ಕಂದ ಆಲ್ರೆಡಿ 10 ಮಿನಿಟ್ಸ್ ಲೇಟ್ ಆಗಿದೆ, ನೀನು ಇವಾಗ ಹಾಸ್ಪಿಟಲ್ಗೆ ಹೋಗು, ಸಂಜೆ ಡೇವಿಡ್ ಬರ್ತಾನೆ ಆಯಿತಾ ಅಂತ ಕೆನ್ನೆ ತರ್ತಾನೆ. ಸಾನು ಸರಿ ಅಂತ ಹೇಳಿ ಹಾಸ್ಪಿಟಲ್ ಒಳಗೆ ಹೋಗ್ತಾಳೆ. ಸಾನು ಅಲ್ಲಿಂದ ಹೋಗ್ತಿದ್ದಾಗೆ ಡೇವಿಡ್ ಬಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ. ಕಾರ್ ಹಾಸ್ಪಿಟಲಿಂದ ಮೂವ್ ಆಗ್ತಿದ್ದ ಹಾಗೆ ರಾಮ್ ಸೀರಿಯಸ್ ಆಗಿ ತನ್ನ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ರಾಮ್ನ ನೋಡಿದ ಡೇವಿಡ್, ಸರ್ ಕೂಲಾಗಿರೋದು ಮೇಡಮ್ ಎದುರುಗಡೆ ಮಾತ್ರ. ಇಲ್ಲಾಂದರೆ ಸರ್ ಯಾವಾಗಲೂ ಇರೋ ಥರ ಉರಿತಾ ಇರೋ ಸೂರ್ಯ ಅಂತ ಯೋಚನೆ ಮಾಡ್ತಾನೆ. ಡೇವಿಡ್, ನಿನ್ನ ತಲೆಗೆ ಬೀಳದೇ ಇರೋ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಕೊಡಬೇಡ, ನಾನು ಹೇಳಿದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಸಾಕು ಅಂತ ಡೇವಿಡ್ ಕಡೆ ನೋಡ್ತಾ ಹೇಳ್ತಾನೆ. ಡೇವಿಡ್ ತಡವರಿಸ್ತಾ ಸಾರಿ ಬಾಸ್ ಅಂತ ಸುಮ್ಮನೆ ಕಾರ್ ಡ್ರೈವ್ ಮಾಡ್ತಾನೆ. ಅರ್ಧ ಗಂಟೆ ನಂತರ ಕಾರ್ ಆಫೀಸ್ ಎದುರುಗಡೆ ನಿಲ್ಲುತ್ತೆ. ರಾಮ್ ತನ್ನ ಪ್ರೈವೇಟ್ ಲಿಫ್ಟ್ ಮೂಲಕ ತನ್ನ ಚೇಂಬರ್ಗೆ ಹೋಗ್ತಾನೆ. ಸಾನು ಹಾಸ್ಪಿಟಲ್ ಒಳಗಡೆ ಬರ್ತಿದ್ದ ಹಾಗೆ ಅಂಜು ಮತ್ತು ಪ್ರಥಮ್ ಸಿಗ್ತಾರೆ. ಹಾಯ್ ಅಂಜು, ಹಾಯ್ ಪ್ರಥಮ್ ಅಂತ ಅವರ ಹತ್ರ ಹೋಗ್ತಾಳೆ. ಅಂಜು, ನಿನ್ನೆ ಎಷ್ಟು ಹೊತ್ತಿಗೆ ಹೋದೆ ಮನೆಗೆ? ನಿನ್ನೆ ಸ್ವಲ್ಪ ಲೇಟ್ ಆಯಿತು, ಒಂದು ಎಮರ್ಜೆನ್ಸಿ ಕೇಸ್ ಇತ್ತು. ಹಾಂ ಪ್ರಥಮ್ ಹೇಳಿದೆ. ಸರಿ, ಇವಾಗ ನಾನು ಹೊರಡ್ತೀನಿ, ನನಗೊಂದು ಸರ್ಜರಿ ಇದೆ ಇವತ್ತು. ಓ ಹೌದಾ, ಸರಿ ಹಾಗಾದರೆ ಆಲ್ ದಿ ಬೆಸ್ಟ್ ಅಂತ ಪ್ರಥಮ್ ಮತ್ತು ಅಂಜು ಅಲ್ಲಿಂದ ಹೋಗ್ತಾರೆ. ಸಾನು ತನ್ನ ಚೇಂಬರ್ಗೆ ಹೋಗಬೇಕು ಮೊದಲು ಹಾಸ್ಪಿಟಲ್ ಎಂಟ್ರೆನ್ಸಲ್ಲಿ ಇದ್ದ ಗಣೇಶನ ಮೂರ್ತಿ ಹತ್ರ ಹೋಗಿ ಕೈ ಮುಗಿದು ನಿಲ್ತಾಳೆ. ಅಷ್ಟರಲ್ಲಿಗೆ ಬಂದು ಸಮರ್ಥ್, ಏನ್ರಿ ಡಾಕ್ಟರ್, ನೀವು ದೇವ್ರಿಗೆ ಕೈ ಮುಗ್ತಾ ಇದ್ದೀರಿ, ಏನು ಸಮಾಚಾರ ಅಂತ ಕೇಳ್ತಾರೆ. ಓ ಹಲೋ ಸಮರ್ಥ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಾನ್ವಿ, ನೀವು ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿಲ್ಲ. ಅದು ಸಮರ್ಥ್, ನನಗಿವತ್ತು ಒಂದು ಸರ್ಜರಿ ಇದೆ, ಅದೇ ಬೇಡ್ಕೊಳ್ತಿದ್ದೆ. ಏನು ಸಾನು, ನೀವು ದೇವರನ್ನ ನಂಬ್ತೀರಾ, ಅದರಲ್ಲೂ ಇದೆಲ್ಲ ಇಂಪಾಸಿಬಲ್ ಅಂತ ನಗ್ತಾನೆ. ಸಾನು ಸ್ವಲ್ಪ ಕೋಪದಿಂದ, ಸಮರ್ಥ್, ಬೇರೆಯವ್ರ ನಂಬಿಕೆ ಬಗ್ಗೆ ಹಾಡ್ಕೊಂಡು ನಗೋದು ಅಷ್ಟು ಸರಿಯಲ್ಲ. ನಾನು ಡಾಕ್ಟರ್ ಆದರೆ ಏನು, ನಾನು ಕೂಡ ಮನುಷ್ಯಳೇ ತಾನೇ, ಅದರಲ್ಲಿ ನಗುವಂಥದ್ದು ಏನಿದೆ ಅಂತ ಸ್ವಲ್ಪ ಖಾರವಾಗಿ ಹೇಳಿ ಅಲ್ಲಿಂದ ತನ್ನ ಚೇಂಬರ್ ಕಡೆ ಹೋಗ್ತಾಳೆ. ಸಮರ್ಥ್ ಸಾನು ಹೋದ ಕಡೆ ನೋಡ್ತಾ, ಸಮರ್ಥ್ ಸುಮ್ಮನೆ ಇರೋಕೆ ಏನಾಗಿತ್ತು ನಿನಗೆ, ನಿನ್ನ ಏಂಜಲ್ ಕೋಪ ಮಾಡ್ಕೊಂಡು ಹೋದ್ಲು, ಅವಳು ನಿನ್ನ ಜೊತೆ ಇವಾಗ ತಾನೇ ಮಾತಾಡೋಕ್ಕೆ ಶುರು ಮಾಡಿದ್ಲು, ಇವಾಗ ಇದೆಲ್ಲ ಬೇಕಿತ್ತ ನಿನಗೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಲಂಚ್ ಬ್ರೇಕಲ್ಲಿ ಮಾತಾಡಿ ನೋಡೋಣ ಅಂತ ತನ್ನ ಚೇಂಬರ್ಗೆ ಹೋಗ್ತಾನೆ. ಸಾನು ಮಧ್ಯಾಹ್ನ ತನಕ ಸರ್ಜರಿಯಲ್ಲಿ ಬ್ಯುಸಿ ಇರ್ತಾಳೆ. ಸಾನು ಸರ್ಜರಿ ಮುಗಿಸಿ ಬರೋ ತನಕ ಮಧ್ಯಾಹ್ನ ಆಗಿರುತ್ತೆ. ಸಾನುಗೆ ಸ್ವಲ್ಪ ಸುಸ್ತಾಗಿರುತ್ತೆ. ಸಾನು 4 ತಾಸು ಸರ್ಜರಿ ಮಾಡಿ ಬಂದಿರ್ತಾಳೆ. ತನ್ನ ಚೇಂಬರಲ್ಲಿ ಸೀಟಿಗೆ ಹೊರಗೆ ಕೂತ್ಕೊಂಡಿರ್ತಾಳೆ. ಸಾನು ಚೇಂಬರ್ಗೆ ನರ್ಸ್ ರಿಟಾ ಬರ್ತಾಳೆ. ಡಾಕ್ಟರ್, ಇವಾಗ ಲಂಚ್ ಬ್ರೇಕ್, ನೀವು ಊಟಕ್ಕೆ ಹೋಗಲ್ವಾ? ಸಾನು ನಿಧಾನವಾಗಿ ನರ್ಸ್ ಕಡೆ ನೋಡಿ, ಹೋಗ್ತೀನಿ ಇವಾಗ. ಡಾಕ್ಟರ್, ನಿಮ್ಗೆ ಇವತ್ತು ಇನ್ನೊಂದು ಸರ್ಜರಿ ಕೂಡ ಇದೆ, ನೀವು ಊಟ ಮಾಡಿ ಬನ್ನಿ, ಅಷ್ಟೇ ನಾವು ಸರ್ಜರಿಗೆ ರೆಡಿ ಮಾಡ್ತೀವಿ. ಸರಿ ರಿಟಾ ಮ್ಯಾಮ್, ನೀವು ಕೂಡ ಊಟ ಮಾಡಿ ಅಂತ ಕ್ಯಾಂಟೀನ್ ಕಡೆ ಹೋಗ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.